ಹುಡ್ಕೊಂಡು ಇದೇ ಓಪನ್ ಆಗಿ ಹೇಳ್ತಾ ಇದೀನಿ. ಹೇಳಿ ನೋಡೋಣ ಡಿ ಕೆ ಶಿವಕುಮಾರ್ ಬಗ್ಗೆ. ನಾನು ಡಿ ಕೆ ಶಿವಕುಮಾರ್ ಅಂದ್ರೆ ನನ್ಗೆ ಇಷ್ಟ ಅಷ್ಟೇ ನಾ ಹೇಳ್ತಿರೋದು. ಮಾಡ್ಲಿ ನೋಡೋಣ. ಯಾಕೆ ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಇದೆಯಾ? ಸಂವಿಧಾನ ಒಂದೇ ಇದೆ, ಕಾನೂನು ಒಂದೇ ಇದೆ. ಒಂದು ಸೀನಿಯಾರಿಟಿ, ಒಂದು ಜೂನಿಯಾರಿಟಿ, ನಾವು ಒಬ್ಬ ಮುಖ್ಯಮಂತ್ರಿ ಅನ್ನೋದಕ್ಕೊಂದು ಬೆಲೆ ಇಲ್ವಾ ಅಲ್ಲಿ? ಏನ್ ಬೇಕಾದ್ರೂ ಹೇಳ್ಬೋದಾ? ಈಗ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರದು, ಉಪಮುಖ್ಯಮಂತ್ರಿಗೆ ಹೇಳ್ತಾರದು, ಹೋಮ್ ಮಿನಿಸ್ಟರ್ಗೆ ಹೇಳ್ತಿರ್ತಕ್ಕಂಥದ್ದು. ಗಮನಿಸ್ಬೇಕಿಂತವೆಲ್ಲಾನು ಗಮನಿಸ್ಬೇಕು. ಇವತ್ತು ಅವ್ರ ಗಾಡಿದೆ, ನಾಳೆ ನಮಗೂ ಆಗತ್ತೆ. ಇವತ್ತು ಇವ್ರು ಅವ್ರನ್ನ ಹೇಳಿದ್ರಂತ ಇವ್ರು ಖುಷಿ ಪಡ್ಬೋದು, ನಾಳೆ ಇನ್ನೊಬ್ಬ ಅವ್ರ ಪಾರ್ಟಿಯವ್ರು ಇವ್ರಿಗೂ ಹೇಳಿದ್ರೆ ಏನ್ ಮರ್ಯಾದೆ ಉಳಿತಲ್ಲಿ? ರಾಜಕೀಯದಲ್ಲಿ ಏನ್ ಮರ್ಯಾದೆ ಉಳಿತು? ಇದನ್ನ ಗಮನಿಸ್ಬೇಕು, ಮಾಡ್ಬೇಕು. ಪ್ರದೀಪ್ ಈಶ್ವರ್ಗೆ ನಿಜವಾಗ್ಲು ಇದಕ್ಕೂ ಅಷ್ಟೇ ನಾನು ಹೇಳ್ತಾ ಇರೋದು, ಈ ವಿಷಯದಲ್ಲಿ ಕುಮಾರನ ಅನುಯಾಯಿಗಳಾಗ್ಲಿ ಅವ್ರ ಫಾಲೋವರ್ಸ್ ಆಗ್ಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಇದ್ರೆ ಅವ್ರಿಗೂ ಅದೇ ಹೇಳ್ತಾ ಇದೀನಿ ನಾನು. 6 ವಾರ ಟೈಮ್ ಕೊಡ್ತೀನಿ. ನೀವ್ ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ಎತ್ಕೊಂಡೋಗಿ ವಿಡಿಯೋ ತಗೊಂಡೋಗಿ ಇವ್ರು ತೋರಿಸಿ. ನೀವು ಇದರಲ್ಲಿ ಮಾನ ಮರ್ಯಾದೆ ಅವಮಾನ ಅನ್ನೋದೇನಿಲ್ಲ ಇಲ್ಲಿ. ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೂತ್ಕೊಳ್ಳಿ. ಈ ತರ ಹೇಳಿದ್ದಾರೆ, ಸೀನಿಯಾರಿಟಿ ಜೂನಿಯಾರಿಟಿ. ನೀವು ಸಿಎಂ ಕುರ್ಚಿಯಲ್ಲಿ ಇದ್ದೀರಾ, ಒಬ್ಬ ಸಿಎಂಗೆ ಕೂದಲು ತೋರ್ಬಿಟ್ಟು ಕಿತ್ಕೊಳಕ್ ಆಗಲ್ಲ ಅಂದ್ರೆ ನೀವು ಸುಮ್ನೆ ಬಿಡ್ತಿದ್ರಾ? ಓಪನ್ ಆಗಿ ಕೇಳಿ, ಏನ್ ಶಿಕ್ಷೆ ಕೊಡ್ತೀರಾ? ಚಪ್ಪಲಿ ಬಿಸಾಕ್ದವ್ರ ಶಿಕ್ಷೆ ಇದೆ. ಬೀದಿಲಿ ನಿಂತ್ಕೊಂಡು ತೊಡೆ ತೊಟ್ಟವ್ರಿಗೆ, ಒಬ್ಬ MLA ಆಗಿ ಮೀಸೆ ತಿರುವುದವ್ರಿಗೆ ಕೂದಲು ತೋರಿಸಿ ಅಂದ್ರೆ ಅದು ಯಾವ ಲೆಕ್ಕ? ಅದು ಏನ್ ಅನ್ಕೊಂಡ್ಬಿಟ್ಟಿರೋದು? ಅದು ಲೆಕ್ಕ ಏನು ಕಿತ್ಕೊಳಕ್ ಆಗಲ್ಲ ಅಂದ್ರೆ ಮೀನಿಂಗ್ ಏನದು? ಅವ್ರಿಗೇನಿಲ್ವಾ? ಪ್ರದೀಪ್ ಈಶ್ವರ್ಗೆ ಇನ್ನೊಂದೇನಂದ್ರೆ, ಅವಾಗ ಗೆದ್ದಿನ್ನೂ 6 ತಿಂಗಳಾಗಿರ್ಲಿಲ್ಲ, 6 ತಿಂಗಳಾಗಿದ್ದ ಗೆದ್ದು. ಅವಾಗ್ಲೇನೆ ನೀವು ಮೀಡಿಯಾದವ್ರು ಯಾವಾಗ್ಲೂ ಸುಧಾಕರ್ ಅವ್ರ ಬಗ್ಗೆ, ಮಾಜಿ MLA ಸುಧಾಕರ್ ಬಗ್ಗೆ ಏನು ಕೇಳಿದಕ್ಕೆ, ನಾನು ಸುಧಾಕರ್ ಬಗ್ಗೆ ಮಾತಾಡಲ್ಲ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡಲ್ಲ, ನಾನೇನಿದ್ರು ಕುಮಾರಸ್ವಾಮಿ ಲೆವೆಲ್ಲು, ಸಿದ್ದರಾಮಯ್ಯ ಲೆವೆಲ್ಲು, ಯತ್ನಾಳ್ ಲೆವೆಲ್ಲು ಈ ತರ ಅವಾಗ್ಲೇ ಹೇಳಿದ್ರು. ಅವಾಗ್ಲೇನೆ ಇವರು ಆಪೋಸಿಟ್ ಬುದ್ಧಿ ಕಲಿಸ್ಬೇಕಾಗಿತ್ತು, ಕಲಿಸ್ಲಿಲ್ಲ. ಅದು ತಪ್ಪಾಗಿದ್ದಿಲ್ಲಿ. ಅದರಿಂದ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿ ಸೀಟ್ಗೆ ಪ್ರಧಾನಮಂತ್ರಿ ಸೀಟ್ಗೆ ಹೋಗ್ಬಿಟ್ಟಿದ್ದಾರೆ ಈಗ ಡೈರೆಕ್ಟ್ ಆಗಿ. ಅದು ನ್ಯಾಯವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ 24 ಗಂಟೆ ಒಳಗಡೆ ಪ್ರದೀಪ್ ಈಶ್ವರ್ ಅವರು ಅರೆಸ್ಟ್ ಆಗ್ತಾರೆ. ಕಾನೂನುಬದ್ಧವಾಗಿ ಹೋದ್ರೆ ಎಲ್ಲ ಮೀಡಿಯಾ ಪ್ರೂಫ್ ಇದೆ, ಅರೆಸ್ಟ್ ಆಗೇ ಆಗ್ತಾರೆ. ಇದನ್ನ ಜನ ತಿಳ್ಕೋಬೇಕು, ಕಾನೂನು ಬಗ್ಗೆ ಹೋರಾಟ ಮಾಡಬೇಕು. ಸೊ ಪ್ರದೀಪ್ ಈಶ್ವರ್ಗೆ ಒಂದು ಪಾಠ ಆಗ್ಬೇಕು, ಒಂದು ಬುದ್ಧಿ ಕಲಿಸ್ಲೇಬೇಕು ಅನ್ನೋದು. ಪ್ರದೀಪ್ ಈಶ್ವರ್ ಅವರು MLA ಆಗಿದ್ದಾರೆ, ಹೌದಲ್ಲ? ಏನು ಇಲ್ದೇ ಇರ್ತಕ್ಕಂಥವ್ರು ಒಂದು MLA ಆಗಿದ್ದಾರೆ, ಒಪ್ಕೊಂತೀನಿ. ಅವರ ಒಂದು ಆ ಒಂದು ಇದು ಯಶಸ್ಸಿದೆಯಲ್ಲ, ಕಷ್ಟ ಇದೆಯಲ್ಲ, ಇದು ಏನೇ ಇರ್ಬೋದು, ಇವತ್ತು ಯಾರೇ ಇರ್ಬೋದು, ಪ್ರದೀಪ್ ಈಶ್ವರ್ ಅದಕ್ಕೆ ಬೆಲೆ ಕೊಡ್ಲೇಬೇಕು. ಇವತ್ತು ನಮ್ಮ ಪ್ರಜಾಪ್ರಭುತ್ವ ಪ್ರಕಾರ ಅವ್ರು MLA ಆಗಿದ್ದಾರೆ, ವಿಧಾನಸೌಧದಲ್ಲಿ ಕೂತ್ಕೊಂತಾರೆ. MLA ಸ್ಥಾನಕ್ಕೆ, ಆ ಒಂದು ಸ್ಥಾನಕ್ಕೆ ಪ್ರತಿಯೊಬ್ಬರು ಬೆಲೆ ಕೊಡ್ಲೇಬೇಕು. ಪ್ರತಿಯೊಬ್ರು ಯಾವ ಪಾರ್ಟಿಯವರಾಗ್ಲಿ, ಅದು ನಾನು ಇಲ್ಲ ಅಂತ ಇಲ್ಲ, ಕೊಡ್ಲೇಬೇಕು MLAಗೆ. ಆದ್ರೆ ಅವರ ಒಂದು ಭಾಷೆ, ಅವರ ಒಂದು ಏನಿದೆ, ಒಬ್ಬ MLA ಅಂದ್ರೆ 3 ಲಕ್ಷ ಜನನ ಪ್ರತಿನಿಧಿ ಅವರು. ಇಡೀ ತಾಲೂಕು ನಿಮ್ಮನ್ನ ನೋಡ್ತಾ ಇರತ್ತೆ. ಇಡೀ ತಾಲೂಕು ನಿಮ್ಮನ್ನ ನೋಡ್ಬೇಕಾದ್ರೆ ನೀವು ಈ ತರ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಮೆಸೇಜ್ ಹೋಗುತ್ತೆ? ಈಗ ಹಳ್ಳಿಯಲ್ಲಿ ಜಗಳ ಮಾಡ್ತಿರ್ತಾರೆ, ರೋಡಲ್ಲಿ ಜಗಳ ಮಾಡ್ತಿರ್ತಾರೆ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಂತಿರ್ತಾರೆ. ಅದನ್ನ ಹೇಳಿದೆ ಮೊದಲೇ, ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡಿರ್ತಕ್ಕಂಥ ನೀವು ಏನು ಮಾತಾಡ್ತಿದ್ದೀರಲ್ಲ, ಸಂವಿಧಾನ ಇಲ್ದೆ ಮಾತಾಡ್ತಿದ್ದೀರಲ್ಲ, ಬೆಲೆನೇ ಇಲ್ದೆ ಮಾತಾಡ್ತಿದ್ದೀರಲ್ಲ, ನಿಮ್ಮ ಸೀನಿಯರ್ಗಳಿಗೆ ನೀವು ಬೆಲೆ ಕೊಡದೆ ಮಾತಾಡ್ತಿದ್ದೀರಲ್ಲ, ಅದು ಯಾವ ತರ ಇದೆ ಅಂತ ಹೇಳಿದ್ರೆ, ಅವರೇ ಹೇಳ್ಕೊಂಡಿದಾರಲ್ಲ. ನೀನು ಅದನ್ನೇ ಹೇಳಿದೆ, ಈಗೂ ಕಂಪೇರ್ ಮಾಡ್ತೀನಿ ಅವ್ರನ್ನ. ಅವರ ಒಂದು ಏನು ವ್ಯಕ್ತಿತ್ವ ಸ್ಥಾನ ಇದೆ, ಅವರ ಸ್ಥಾನಕ್ಕೆ ನಾನು ಮತ್ತೆ ಏನ್ ಮಾಡ್ತಾ ಇದ್ದೀನಿ, ದೇವರ ಸ್ಥಾನನೇ ಕೊಡ್ತೀನಿ ಅವ್ರಿಗೆ. ಈಸ್ ಅನ್ MLA ಫಾರ್ ತಾಲೂಕಾ. ಆದ್ರೆ ಅವರ ವ್ಯಕ್ತಿತ್ವ ಏನಿದೆಯಲ್ಲ, ಅವ್ರ ಅಂದ್ರೆ ದುರ್ನಡತೆ, ಕ್ಯಾರೆಕ್ಟರ್ ಅಲ್ಲ, ದುರ್ನಡತೆ ಏನಿದೆಯಲ್ಲ, ಅವ್ರಿಗೆ ಚಪ್ಪಲಿ ಇಡೋ ಕಡೆನೇ ಇಡ್ಬೇಕು ಅವ್ರನ್ನ. ದುರ್ನಡತೆ ಹೇಳ್ತಕ್ಕಂಥದ್ದು ಇದು ಇನ್ನೊಂದ್ಸರಿ ಹೇಳ್ತೀನಿ ನಾನು. ರಾಜಕೀಯವಾಗಿ ಬರ್ಬೇಕಂತಾನೆ ಇವತ್ತು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಕೂತ್ಕೊಂಡಿದ್ದೀನಿ ನಿಮ್ ಮುಂದೆ. ಇವತ್ತು ಓಪನ್ ಆಗಿ ಎಲ್ಲ ಬಿಚ್ಚಿಡ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ನೀವೆಲ್ಲ ಪತ್ರಕರ್ತರಿಗೆ ಯಾವುದೇ ರೀತಿ ಪಕ್ಷಪಾತ ಭೇದ ಅಲ್ವಾ? ನಮ್ಮ ರಾಜಕಾರಣಿ ಯೂಸ್ ಮಾಡ್ತಾರೆ, ಒಂದು ಜಾತಿ ಧರ್ಮ ನಮ್ದು ಏರಿಯಾ, ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಂತಾರೆ. ಆ ಕಾಯಿನ್ ಎಲ್ಲಿ ನಾವು ಯೂಸ್ ಮಾಡಬೇಕು ಅಲ್ಲಿ ಕರೆಕ್ಟ್ ಆಗಿ ಬಳಸ್ಕೊಂಡ್ಬಿಡ್ತಾರೆ. ಆ ಒಂದು ನಿಟ್ ಯಾವಾಗ ಬರುತ್ತೆ ನಮಗೆ ಅವಕಾಶ ಸಿಗುತ್ತೆ, ಜಾತಿ ಯೂಸ್ ಮಾಡ್ತಾರೆ, ಧರ್ಮನ ಯೂಸ್ ಮಾಡ್ತಾರೆ, ಅವ್ರಿಗೇನೋ ಬೇಕಾಗಿರೋದನ್ನ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆದ್ರೆ ಇಲ್ಲಿ ಪತ್ರಕರ್ತರು ಅಂದ್ಮೇಲೆ ಇವ್ರು ಯಾವ ತರ ಅಂದ್ರೆ, ಇವ್ರು ನಿಮ್ಮ ತರ. ಈಗ ನಮ್ದು ಯಾವ ಪ್ರೊಫೆಷನ್ ಇದೆ ನಾವು ಮಾಡ್ತಕ್ಕಂಥದ್ದು, ಈಗ ವೈದ್ಯರಿಗೆ
ಯಾವ ಜಾತಿ ಯಾವ ಧರ್ಮ ಅಂತ ಕೇಳೋಂಗಿಲ್ಲ. ಎಲ್ಲಾ ಪೇಷಂಟ್ಗೂ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಅದೇ ತರ ನಿಮ್ಮದು ಅಷ್ಟೇ ಏನಿರುತ್ತೆ, ನಿಮ್ಮ ವೃತ್ತಿಯಲ್ಲಿ ಧರ್ಮ ಭಾಷೆ ಇದೆಲ್ಲ ಬಿಟ್ಟು ಇರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಅದೇ ರೀತಿಯಾಗಿ ನಿಮ್ಮ ಕನ್ನಡಿ ಅಂತ ಹೇಳಿ ಒಂದು 4 ಸ್ತಂಭವಾಗಿಯೂ ಅದಕ್ಕೆ ಪರಿಗಣಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ನಾವು ಇವಾಗ ಮಾತಾಡ್ಬೇಕಾದ್ರೆ ಕೆಲವರಿಗೆ ಏನು ಅದು ನ್ಯೂಸ್ ಎಲ್ಲಿ ಹೋಗುತ್ತೆ, ಯಾವ ತರ ಹೋಗುತ್ತೆ, ಆ ಸೆಕೆಂಡ್ರಿ ಅದೆಲ್ಲ. ಬಟ್ ಪ್ರೈಮರಿ ನನಗೇನಿದೆ ಇರ್ತಕ್ಕಂಥದ್ದನ್ನ ಹೇಳೋದು, ಪ್ರೆಸೆಂಟ್ ಮಾಡೋದು, ಅದನ್ನ ನಿಮ್ ಮುಖಾಂತರ 4 ಜನಕ್ಕೆ ತಿಳಿಸ್ತಕ್ಕಂಥದ್ದು ನನ್ನ